ಗೈಸ್ ಬನ್ನಿ, ಇವತ್ತು ಧರ್ಮಶಾಲಾದಲ್ಲಿ ನಿನ್ನೆ ಮ್ಯಾಚ್ ನಡೀತು, ಮುಂಬೈ ವರ್ಸಸ್ ಪಂಜಾಬ್ ಕಿಂಗ್ಸು. ಅದೇ ಮ್ಯಾಚ್ನ ಅದೇ ಧರ್ಮಶಾಲಾದಲ್ಲಿ ಇವತ್ತು ನಾವು RC24 ಅನ್ನೋ ಗೇಮಲ್ಲಿ ಆಡೋಣ. ಇವತ್ತು ಯಾರು ಮ್ಯಾನ್ ಆಫ್ ದ ಮ್ಯಾಚ್ ತಗೋಬೇಕು ಅಂದರೆ ನಾನು ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ದೀನಿ, ರೋಹಿತ್ ಶರ್ಮಾ ಅವರೇ ಮ್ಯಾನ್ ಆಫ್ ದ ಮ್ಯಾಚ್ ತಗೋಬೇಕು. ಅದೇ ಥರ ನಾನು ಆಡಿಸ್ಬೇಕು ಅಂತ. ಟಾಸಲ್ಲಿ ಜೆಸ್ಸಿ ಬೈ ಟಾಸ್ನ ಗೆಲ್ತಾರೆ. ಬೌಲಿಂಗ್ ತೊಗೊತೀನಿ, ಬಿಕಾಸ್ ಬೌಲಿಂಗೇ ಸಿಕ್ಕಿರೋದು ರಿಯಲ್ ಮ್ಯಾಚಲ್ಲೂ. ಸೊ ಬನ್ನಿ, ಇದು ಎರಡು ಟೀಮ್ನ ಪ್ಲೇಯಿಂಗ್ 11. ಗಾಯ್ಸ್ ಇದರಲ್ಲಂತೂ ರಿಯಲಿಸ್ಟಿಕ್ ಆಗೈತೆ. ಏನು ಬೇಜಾರಂದರೆ RCB ಇಲ್ಲ, CSK ಟೀಮ್ ಇಲ್ಲ, ಇವೆರಡು ಟೀಮ್ ಇಲ್ಲ. ಇನ್ನು ಮಿಕ್ಕಿದ 8 ಟೀಮ್ ಇದೆ. ಫಸ್ಟ್ ಬೌಲಿಂಗ್ ಆ್ಯಕ್ಷನ್ ನೋಡಿ, ದೀಪಕ್ ಚಹಾರ್ದು ಫಸ್ಟ್ ಡಾಟ್ ಬಾಲು ಪ್ರಭ್ಜಿಮ್ನ ಸಿಂಗ್ಗೆ. ಈ ಚಹರು ಮತ್ತು ಶಾರ್ದುಲ್ ಠಾಕೂರ್ ನೆನ್ನೆ ಮ್ಯಾಚಲ್ಲಿ ಹೆಂಗೆ ಆಡಿದ್ರು ನೋಡ್ರಿ. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇನ್ನೂ ಇವರಿಬ್ಬರು ಆಡ್ತವ್ರೆ ಅಂತ ನನಗೆ ಡೌಟು. ಯಾಕಂದರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಪಂಜಾಬ್ ಸೋತ್ರೆ ಚಾನ್ಸಸ್ ಜಾಸ್ತಿ ಐತೆ ಅನ್ನೋ ಕಾರಣ ಇಬ್ಬರು ಏನು ರೊಚ್ಗೆದ್ಬಿಟ್ಟವ್ರು ನೆನ್ನೆ. ಈ ಬಾಲ್ ಪಕ್ಕತ್ರೋ, ಯಾಕಂದರೆ ಗ್ರೀನ್ ಒತ್ತಿದ್ದೀನಿ. ಪ್ರಿಯಾಂಶ್ ಆರ್ಯ. ಕನ್ನಡದಲ್ಲಿ ಕ್ರಿಕೆಟ್ ಕಂಟೆಂಟು ಯಾರು ಯೂಟ್ಯೂಬಲ್ಲಿ ಅಷ್ಟೊಂದು ಮಾಡಿರೋದು ನೋಡಿಲ್ಲ ಕನ್ಸಿಸ್ಟೆಂಟಾಗಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಇದೇ ಥರ ಮಾಡ್ತಿರ್ತೀನಿ. ಸೊ ನೀವು ಸಪೋರ್ಟ್ ಮಾಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದ್ರೇ ಗೊತ್ತಾಗೋದು ಇಷ್ಟ ಆಯಿತಾ ಇಲ್ವಾ ಅಂತ. ಸೊ 1 ಓವರ್ ಆಯಿತು. ಓವರ್ ಆದಮೇಲೆ ಹಿಂಗೆ ಚೇಂಜ್ ಆಗ್ತಾರೆ. ಕ್ಯಾಪ್ಟನ್ ಜೆಸ್ಸಿ ಬೈ ಬಂದಿದ್ದಾರೆ ನೋಡಿ. ಆ್ಯಕ್ಷನ್ನು 1 ಬಾಲ್ ಫುಲ್ ಇಟ್ಟಿರ್ತೀನಿ. ಆ್ಯಕ್ಷನ್ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಜೆಸ್ಸಿ ಬೈ ಆ್ಯಕ್ಷನ್ ಅಂತ. ಈ ಗೇಮಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ. ಏನಂದರೆ ನಿನ್ನೆ ಆರಾಮಾಗಿ ಪಂಜಾಬ್ ಗೆಲ್ಬೋದಿತ್ತು, ಸೋತ್ರು. ಲಾಸ್ಟು ಅಂದೇರಾ ತೇರಾ ಅಂತ ತಿಲಕ್ ವರ್ಮಾ ಹರ್ಷದೀಪ್ಗೆ ಬೆಲ್ಟ್ ತಗೊಂಡು ರುಬ್ಬಾಕ್ಬಿಡ್ಬೇಕಿತ್ತು. ಅವೆಲ್ಲ ತಪ್ಪು ಗೈಸ್. ಏನು ಕಲರ್ ಡಿಸ್ಕ್ರಿಮಿನೇಷನು ಅದು ನಾವು ಹಿಂಗೆ ಅಂತೀವಿ. ಬಟ್ ಅವರೆಲ್ಲ ಈಗ ನಾರ್ಮಲಾಗಿ ನಿಮ್ಮ ಫ್ರೆಂಡ್ ಒಬ್ಬ ಏನೋ ನೀವು ಆರಾಮಾಗಿ ಆಡ್ಕೊಂಡಂಗೆ ಮಾಮೂಲಿ ಕಾಮಿಡಿ ಮಾಡ್ದಂಗೆ ಅವರಲ್ಲಿರ್ತದೆ. ಬಟ್ ನಾವು ಅವರು ಗೊತ್ತಿರಲ್ಲ ಅವ್ರು ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂತ. ಅದಕ್ಕೆ ನಮ್ಗೆ ಹಂಗೆ ಅನಿಸುತ್ತೆ. ಬಟ್ ಅದು ಎಷ್ಟು ಹರ್ಟ್ ಆಗಿರುತ್ತೋ ಅಥವಾ ಜಸ್ಟ್ ಫ್ರೆಂಡ್ಲಿಯಾಗಿ ಹಂಗೆ ಕರೆದಿರ್ತಾರೋ ಗೊತ್ತಿಲ್ಲ. ಇಲ್ಲಿ ಪ್ರಿಯಾಂಶ್ ಆರ್ಯ ಅವ್ರ ವಿಕೆಟ್ನ ಇಲ್ಲಿ ನಮ್ಮ ಜೆಸ್ಸಿ ಬೈ ತಗೊಂಡಿರೋದು. ಈಗ ಕ್ಯಾಪ್ಟನ್ ಸರ್ಪಂಚ್ ಸಾಬು ಫಸ್ಟು ಬಾಲೇ 4. ಆಹಾ, ಸಿಲ್ಕಿ ಟಚ್ಚು. 4 ಜೆಸ್ಸಿ ಬೈ ಇನ್ನೊಂದು 4 ಹೊಡಿದ್ರು, ಬಟ್ ಹೋಗಲ್ಲ. ಇದು ಫೀಲ್ಡರು ತಡೆದ್ಬಿಟ್ಟು 2 ರನ್ ಸೇವ್ ಮಾಡಿದ್ದಾರೆ ಟೀಮ್ಗೆ. ಏನು ಗುರು ಮಾತಾಡೋದು ಇಷ್ಟೊತ್ತು ಸೀರಿಯಸ್ ಆಗಿ ಏನೂ ಅರ್ಥನೇ ಆಗಲ್ಲ. ಏನು ಶಾರ್ದುಲ್ ಠಾಕೂರ್ ನೋಡ್ರಿ, ನಿನ್ನೆ ಸೆಕೆಂಡ್ ಬೆಸ್ಟು IPL ಕೆರಿಯರಲ್ಲೇ ಅಂಥ ಸ್ಪೆಲ್ ಹಾಕಿರೋದು ಚೆನ್ನೈ ಟೀಮ್ಗೋಸ್ಕರ. ಸ್ಪೈಗಳು ನೀನೇನು ಹೊಡಿತಿದ್ದಿಲ್ಲ ಅಂತ ಇಲ್ಲಿ ಶ್ರೇಯಸ್ ಅಯ್ಯರು ಪ್ರಭ್ಸಿಮ್ರನ್ಗೆ ಕೇಳ್ತಾವ್ರೆ. ಈಗ ರಘು ಶರ್ಮಾ, ಶರ್ಮಾ ನೋಡಿ, ರೋಹಿತ್ ಶರ್ಮಾ ಅನ್ಕೊಂಬೇಡಿ, ರಘು ಶರ್ಮಾ ಇದು. ಆಹಾ, ಸಖತ್ತು. ಶ್ರೇಯಸ್ ಅಯ್ಯರಿಂದ ಬೌಲರ್ ತಲೆ ಮೇಲೆ ಹೊಡೆದಿರೋ 4. ಪ್ರಭ್ಸಿಮ್ರನ್ನು ಸ್ಟ್ರೈಕಲ್ಲಿ 1 ಡಾಟು. ಈ ಥರ ಎಲ್ಲ ಗ್ರಾಫಿಕ್ಸ್ ಇದೆ ಗಾಯ್ಸ್. ಸೊ ಅದಕ್ಕೆ ಮೊಬೈಲಲ್ಲಿ ಒನ್ ಆಫ್ ದ ಬೆಸ್ಟ್ ಗೇಮ್ ಇದು ಕ್ರಿಕೆಟ್ ಆಡೋರಿಗೆ. ಆ್ಯಂಡ್ ಈಗ IPLನ ಫ್ರೀ ಮಾಡಿದ್ದಾರೆ. ಸೊ ಟೈಮ್ ಇದ್ದರೆ ಆಡಿ, ಟೈಮ್ ವೇಸ್ಟ್ ಮಾಡ್ಕೊಂಡು ಆಡಬೇಡಿ. ಕಾರ್ಬಿನ್ ಬಾಷು ಆ್ಯಕ್ಷನ್ ಹೆಂಗಿದೆ ಅಂತೇಳಿ. ಇದ್ಯಾವ ಶಾಟ್ ಮಗ ಇದು? ಯಾರು ಸೂರ್ಯಕುಮಾರ್ ಎತ್ತಾಕಿರೋದು. ಆಹಾ, ಸಖತ್ತು. ನಿಂತ್ಕೊಂಡು ಕೊಟ್ಟಿದ್ದಾರೆ. ಫೀಲ್ಡರ್ ತಲೆ ಮೇಲೆ 6. ಪ್ರಭ್ಸಿಮ್ರನ್ ಸಿಂಗಿಂದ ಬೀಟು. ಶರ್ಮಾಜಿ ನೋಡಿ, ಧರ್ಮಶಾಲಾನ ಶರ್ಮಾಜಿ ಚಿಯರ್ ಮಾಡ್ತಿದ್ದಾರೆ. ಕ್ಯಾಚು ಬಿಟ್ಟೆ. ಈ ಕಡೆ ಫೀಲ್ಡರ್ ನೋಡಿ, ಲೆಗ್ ಸೈಡಲ್ಲಿ ಒಬ್ರೂ ನಿಲ್ಲಿಸಿಲ್ಲ. ಆ ಕಡೆ ಹೊಡಿರೋ ಅಂದರೆ ಈಗ ಹೊಡೆದ್ರು ಗುರು. ಟಾರ್ಗೆಟ್ಗೆ ರನ್ ಇಲ್ಲ ಗಾಯ್ಸ್, ಇಲ್ಲಾಂದರೆ ಮಜಾ ಬರಲ್ಲ. ಸಾಕಪ್ಪ, ಸಾಕು. ಸಖತ್ 48 ರನ್ಸು, 49 ಟಾರ್ಗೆಟು. ಹೊಡಿಯೋದ್ಕಿಂತ ಈಗೇನು ಟಾರ್ಗೆಟ್ ಅಂದರೆ ನಮಗೆ ರೋಹಿತ್ ಶರ್ಮಾ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗೋ ಥರ ಹೊಡಿಬೇಕು. ಸೊ ಇದೇ ನನ್ನ ಟಾರ್ಗೆಟು. ಶರ್ಮಾಜಿ ಈಗ ಪಂಜಾಬ್ನ ಶವರ್ಮಾ ಮಾಡಬೇಕು. ಸಖತ್ತು. ರೋಹಿತ್ ಶರ್ಮಾ ಟಿಪಿಕಲ್ ಶಾಟ್ ಇದು. ಇನ್ನೊಂದು ಇಲ್ಲ, ಇದು ಫೀಲ್ಡರ್ ತಡ್ಕೊಂಡ್ಬಿಡ್ತಾರೆ. ನೋಡೋಣ. ರಿಯಾನ್ ರಿಕಲ್ಟನು ಇಲ್ಲಿ ಹೆಂಗೆ ಆಡಿದ್ದೀನಿ ಅಂದರೆ, ನಿನ್ನೆ ರಿಯಾನ್ ರಿಕಲ್ಟನ್ ಆಡಿದಂಥ ಇನ್ನಿಂಗ್ಸು ರೋಹಿತ್ ಶರ್ಮಾ ಅವರು ಆಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಆಡಿದಂಥ ಟೆಸ್ಟ್ ಇನ್ನಿಂಗ್ಸ್ನ ರಿಯಾನ್ ರಿಕಲ್ಟನ್ ಆಡ್ತಾರೆ ಇವತ್ತು ನೋಡಿ. ಸಿಗ್ತಾನಿಲ್ಲ ಬಾಲ್. ಯಾನ್ಸೆನ್ ಬಾಯ್ ಇವೆಲ್ಲ ಬೇಡ ರೋಹಿತ್ ಶರ್ಮಾ ಅವ್ರ ಹತ್ರ. ತೋರಿಸಿ ವಾಪಸ್ ಕೊಡ್ತಾರೆ.
ಹರ್ಷ್ದೀಪ್ ಸಿಂಗ್ ಬಾರಿಸ್ಬೇಕು ಈ ಮ್ಯಾಚು. ಸಿಂಗಲ್ ತಗೊಂಡ್ರು. ರಿಯಾನ್ ರಿಕಲ್ಟನ್ 5 ಬಾಲ್ಗೆ 2 ರನ್ನು. ರೋಹಿತ್ ಶರ್ಮಾ 3 ಬಾಲ್ಗೆ 5 ರನ್ನು. ಸಖತ್ತು 1 ರನ್ ಕದ್ಬಿಟ್ರು. ಕ್ಯಾಚು ರಿಯಾನ್ ರಿಕಲ್ಟನ್ ಗಾನು. 8 ಬಾಲ್ಗೆ 2 ರನ್ನು ರಿಯಾನ್ ರಿಕಲ್ಟನ್ನು. ಟೆಸ್ಟ್ ಇನ್ನಿಂಗ್ಸ್ ಆಡ್ಬಿಟ್ಟು ಹೋಯ್ತಾ ಇರೋದು. ಪ್ರಿಯಾಂಶ್ ಆರ್ಯ ಬ್ರೋ, ನನ್ನ ಬ್ಯಾಟ್ಲೆಟ್ಟು ಹರ್ಪ್ರೀತ್ ಬ್ರಾರ್ ಎಲ್ಲರನ್ನೂ ಹಾಕಿದ್ದೀನಿ. ಇದೇನಿದ್ದು ವಿಲ್ ಜಾಕ್ ಸ್ಟ್ರೈಕಲ್ಲಿ ಪ್ರಿಯಾಂಶ್ ಆರ್ಯ ಚಚ್ಚಿ ಕೆಡವದೆ. ಈ ಬಾಲ್ ಸಿಂಗಲ್. ಸಿಕ್ಕಾಪಟ್ಟೆ ಲೇಟಾಗಿ ಸ್ಟ್ರೋಕ್ ಮಾಡಿರೋದು, ಲಾಫ್ಟ್ ಆನೇ ಮಾಡಿಲ್ಲ. ಶರ್ಮಾಜಿ ನೀವಾದ್ರು 1 ಸಿಕ್ಸ್ ಬಂತು. 2 ಓವರ್ 2 ಬಾಲ್ 9 ರನ್ನು. ಸರ್ಪಂಚ್ ಶಾಬು ಹೋಮ್ ಕ್ರೌಡ್ನ ಚೇರ್ ಮಾಡ್ತಾ ಇರೋದು. ಶರ್ಮಾಜಿ ಅವ್ರ ಕಡೆಯಿಂದ ಇಂಥ ಶಾಟ್ಸ್ಗಳು ನೀವು ಗೇಮಲ್ಲಿ ನೋಡಬೇಕು. AB ಡಿವಿಲಿಯರ್ಸ್ ಮೈ ಮೇಲೆ ಬಂದಿರೋ ಶಾಟ್. ಅದೇ ಶಾಟು ಪಕ್ಕ ಬಂತು. ಶರ್ಮಾಜಿ ಇವತ್ತು ಫಿಕ್ಸು ಮ್ಯಾನ್ ಆಫ್ ದ ಮ್ಯಾಚು. ಬೋಲ್ಡ್ ಪಕ್ಕದಲ್ಲಿ ಹೋಗಿತ್ತೀಗ. ಅದೇ ಗಾಯ್ಸ್, ಈಗ ಒಂದು ಸೀನ್ ಬಂತಲ್ಲ, ಅದೇ ಟೈಮ್ ಔಟು. ಬೋಲ್ಡು UZ ಬೈ ಬ್ರೇಕ್ ಥ್ರೂನ ತಂದ್ಕೊಡೋಕ್ಕೆ ಬಂದಿದ್ದು UZ ಬೈ ತಿಲಕ್ ವರ್ಮಾ ಪ್ಲಸ್ ಶವರ್ಮಾ ಮಾಡ್ತಾರೆ ಈಗ ಪಂಜಾಬ್ ಅವರು ಒಂದು ಟ್ವೀಟ್ ಮಾಡಿಬಿಟ್ಟು ಪ್ಲೇ ಆಫಿಂದನೇ ಆಚೆಗೆ ಹೋಗೋಕ್ಕೋತಾರೆ ಆಯ್ತು. ಅವರಲ್ಲ ಫಸ್ಟು ಕ್ವಾಲಿಫೈ ಆಗಬೇಕಾಗಿದ್ದಂಥ ಟೀಮು. ಕಾಮಿಡಿ. ಬೋಲ್ಡ್ ಪಕ್ಕ 6. 1 ಬಾಲ್ ಬೀಟನ್ ಆಯಿತು ಅಂದರೆ ನೆಕ್ಸ್ಟ್ ಬಾಲ್ ತೆಗೆದು ಕೊಡ್ತಾರೆ. ಅಲ್ಲಿ ಯಾರು ಫೀಲ್ಡರ್ಸೇ ಇಲ್ಲ. ಫೀಲ್ಡರ್ ಇದ್ದರೂ ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಹೋಗಿರೋದು ಕ್ರೌಡ್ ಕ್ಯಾಚ್ ಹಿಡಿಬೇಕಷ್ಟೇ. ಒಂದು ಸ್ವಲ್ಪ ಇಂಟ್ರೋವರ್ಟು, ಸೊ ವಾಯ್ಸ್ ಆ ಥರ ಅನಿಸ್ಬೋದು, ತಲೆಗೆಡ್ಸ್ಕೊಬೇಡಿ. ಇದು ಸಖತ್. ಆ ಅಂಪೈರ್ನ ಅಬ್ಸರ್ವ್ ಮಾಡಿದ್ರಾ? ಆ ಅಂಪೈರ್ ನಮ್ಮ ಚೈಲ್ಡ್ಹುಡ್ನ ಫೇವ್ರೇಟ್ ಅಂಪೈರು. 4. ಇನ್ನೆಷ್ಟು ಬೇಕು ಮಗ? ಇನ್ನೊಂದು 6 ರನ್ ಬೇಕು ಈ ಬಾಲ್ ಆದಮೇಲೆ. ಶರ್ಮಾಜಿ ಸ್ಟ್ರೈಕಿಗೆ ಬಂದಿದ್ದಾರೆ. 6 ಫಿನಿಷ್ ಮಾಡಿದ್ರು. ಶರ್ಮಾಜಿ ಸ್ಟೈಲಲ್ಲಿ ಫಿನಿಷ್ ಮಾಡಿಲ್ಲ ಅಂದರು, ಸ್ಟೈಲಾಗಿ ಫಿನಿಷ್ ಮಾಡಿದ್ರು. ನೋಡಿ ಗೈಸ್, ಈ ಗೇಮ್ ಅಂತೂ ಸಖತ್ತಾಗಿದೆ. RC24 IPLನ ಫ್ರೀಯಾಗಿ ಬಿಟ್ಟಿದ್ದಾರೆ ಈಗ. ಆ್ಯಡ್ ನೋಡ್ಬಿಟ್ಟು ನೀವು IPLನ ಆಡ್ಬೋದು. ಸೊ ಮ್ಯಾನ್ ಆಫ್ ದ ಮ್ಯಾಚು ಹೇಳ್ದಂಗೆ ರೋಹಿತ್ ಶರ್ಮಾ ಅವ್ರ ಕೈಲೇ ಕೊಡಿಸಿದ್ದೀನಿ. $2.5 ಲಕ್ಷ. ನೋಡಿ ಗ್ರಾಫಿಕ್ಸು ಎಷ್ಟು ರಿಯಲ್ ಆಗಿದೆ. ರೋಹಿತ್ ಶರ್ಮಾ ಅವ್ರು ಆಲ್ಮೋಸ್ಟ್ ರೋಹಿತ್ ಶರ್ಮಾ ಅವ್ರ ಥರನೇ ಇದ್ದಾರೆ. ಜೆರ್ಸಿ ಸೇಮ್ ಇದೆ. ನೇಮ್ ಎಲ್ಲ ಗೇಮಲ್ಲೂ ನೇಮ್ ಎಲ್ಲ ಕರೆಕ್ಟಾಗಿ ಬರಲ್ಲ, ನೇಮ್ ಕರೆಕ್ಟಾಗಿದೆ. ಇರ್ಫಾನ್ ಪಠಾನಲ್ಲಿ ಕಾಮೆಂಟೇಟರು.